ಇನ್ನೊಂದು ಕನ್ನಡದವ್ರು ಒಂದು 5-6 ಜನ ಸಿಕ್ಕರು. ಗಾಡಿ ತಿರ್ಸ್ಕೊಂಡು ಹೋದ್ವಿ. ಯಾರೋ ದಾವಣಗೆರೆ ಇರುತ್ತೆ, ಇಲ್ಲ ಯಲಹಂಕದವ್ರಂತೆ. ಜೋಸೆ ಇಲ್ಲ, ಸಪ್ಪುಗೆ ಸತ್ತೋರಂಗವ್ರೆ. ನಾವೇನೋ ಕನ್ನಡ ನಮ್ಮನೆ ಅಂತ ಗಾಡಿ ತಿರ್ಸ್ಕೊಂಡು ಸೈಕಾಗಿ ಹೋದ್ವಿ. ಜೋಸೆ ಇಲ್ಲ, ನನ್ನ ಗಾಡಿನೂ ಕೆಳಗಿಳಿದಿಲ್ಲ, ಹಂಗೆ ತಿರ್ಸ್ಕೊಂಡ್ಬಂದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ನಿನ್ನೆ ಮನಾಲಿಗೆ ಹೋಗಿ ಒಂದು ಗ್ಯಾರೇಜ್ ಸಿಕ್ತು. ಗ್ಯಾರೇಜಲ್ಲಿ ನಮ್ಮ ಗಾಡಿಗೆ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಒಂದು ಎಕ್ಸ್ಟ್ರಾ 1 ಲೀಟ್ರ್ ಇಂಜಿನ್ ಆಯಿಲ್ ಕ್ಯಾರಿ ಮಾಡಿಕೊಂಡು ಹೋಗಿ ಬಂದು. ನಿನ್ನೆ ಒಂದು ಇಂಜಿನ್ ಆಯಿಲ್ ಏನು ಲೀಕ್ ಆಯ್ತಾ ಇಲ್ಲಿಲ್ವಂತೆ, ಪಿಸ್ಟನ್ ಕುಡಿತಾ ಐತೆ ನಿಮ್ದು ಆಯಿಲ್ ಅಂದರು. ಅದು ಸರಿ ಆಯಿತು ಅಂದ್ಬಿಟ್ಟು 2000 ಕಿಲೋಮೀಟ್ರ್ ಚೇಂಜ್ ಮಾಡಿಸ್ಕೊಡೋಣ ಅಂತ ತಿರ್ಗಾ ಡಿಸೈಡ್ ಆಗಿದ್ದೀವಿ. ಆಮೇಲೆ ನಿನ್ನೆ ಒಂದು 3 ಗಂಟೆ ಹಿಂಗೆ ಹೋದ, 3 ಗಂಟೆನೇ 2 ಗಂಟೆ ಹಿಂಗೆ ರೂಮ್ ಮುಗಿಸೆ ಅದು ಫ್ರೆಶ್ ಅಪ್ ಹಾಕ್ಬಿಟ್ಟು ಮನಾಲಿಯಲ್ಲಿ ಮಾರ್ಕೆಟಲ್ಲಿ ಒಂದು ರೌಂಡ್ ಹೊಡೆದ್ಬಿಟ್ಟು ಚೆನ್ನಾಗಿತ್ತು ಮನಾಲಿ. ಫುಲ್ಲು ಫಾಗು ನಿನ್ನೆ ಅಂತೂ. ಇವತ್ತು ಬರ್ತಾ ಸ್ವಲ್ಪ ಫಾಗಿತ್ತು, ನಿನ್ನೆ ಸಿಗಲಿಲ್ಲ. ಆಮೇಲೆ ಇವಾಗ ಸ್ಪಿಟಿ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಸ್ಪಿಟಿ ವ್ಯಾಲಿಗೆ ಹೋಗೋ ರೋಡಂತೂ ಖರಾಬು ನೋಡಿ. ನನ್ನ ಮಕ್ಕಳು ನಿಂತ್ಕೊಂಬತ್ತವ್ರೆ ಅವರಲ್ಲಿ. ನಮ್ಮ RX ಮುಂದೆ ನಿಮ್ದಲ್ಲ ಯಾವುದು ಇಲ್ಲ, ತಿಕ್ಕ ಮುಚ್ಕೊಂಡ್ತಾ ಇರ್ಬೇಕು. ಲೋಡಿಲ್ಲ ಗಾಯ್ಸ್, ನಮ್ಮ ಗಾಡಿ ಫುಲ್ ಲೋಡು. ಮನ್ಕೊಂಡು ಎತ್ತಕ್ಕಾಗಲ್ಲ, ಆ ಥರ ರೋಡ್ ಇರೋದು ನಮ್ಮ ಗಾಡಿಗೆ. ರೋಡ್ ಅಂತೂ ಖರಾಬಾಗಿದೆ ರೋಡು. ಸ್ಪಿಟಿ ವ್ಯಾಲಿಗೆ ಹೋಗೋಣ ಅಂತ ರಾಕೇಶ್ ಹೇಳಿದ್ರು. ಎಲ್ಲಿ ರಾಕೇಶ್ ಹೇಳೋದು, ಅವರೆಲ್ಲ ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಯ್ತಾ ಇರೋದಷ್ಟೇ, ಸುಮ್ಮನೆ ಕೂತಿರೋದಷ್ಟೇ ಅವ್ರ ಜೊತೆಲಿ. ರೋಡೆಲ್ಲ ಇಲ್ಲಿ ಎಷ್ಟೊಂದು ಇದು ಹಾಕ್ಕೊಂಡು ಇರಬೇಕು. ವಾಟರ್ ಫಾಲ್ಸ್, ಚಿಕ್ಕ ವಾಟರ್ ಫಾಲ್ಸ್ ತುಂಬ ಇದೆ ಇಲ್ಲಿ. ಮತ್ತೆ ಅಲ್ಲಲ್ಲಿ ಥರ ಐಸ್ಗಳು ಬೇರೆ ಇದೆ. ಧೂಳು ಕುತ್ಕೊಂಡು ಹೆಂಗಾಗ್ಬಿಟ್ಟೈತೆ ಐಸು. ತುಂಬ ಕಡೆ ಐತೆ ಐಸು, ಅದು ಐಸು ಅಂತಲೇ ಗೊತ್ತಾಗಲ್ಲ, ಆ ಥರ ಆಗ್ಬಿಟ್ಟೈತೆ. ನೋಡಿ ಗೈಸ್, ಇದು ಚಳಿ ಇಕ್ತಾಯ್ತು ನಮಗೆ. ನನ್ನ ಮಗ ಬ್ಲಾಕಿ, ನನ್ನ ಮಗ ನೋಡ್ರಿ ಹೆಂಗೆ ಮನ್ಕೊಂಡಿರೋದು. ಶೂ ನೆನೀತು ಅಂದರೆ ಬೇಜಾರಾಗೋದಿಲ್ಲ ನನ್ಗಂತೂ. ಚಳಿ ಐತೆ, ನೀರು ಅಕ್ಕಂಗೆ ಬೆಳ್ಳಗೈತೆ. ಲೇ ಮರಿ, ಎಂತ ನನ್ನ ಮಗನೋ ನೀನು. ನೋಡಿ ಗೈಸ್, ಇಲ್ಲ ವಾಟರ್ ಫಾಲ್ ಸಣ್ಣದು ಕಾಣ್ತೈತೆ ಇವಾಗ, ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ತುಂಬ ಐತೆ ಗೈಸ್ ಇಲ್ಲಿ. ಮೇಲ್ಗಡೆಯಿಂದ ಐಸೆಲ್ಲ ಮೆಲ್ಟ್ ಆಗ್ಬೇಕಾಯ್ತು ನೀರೆಲ್ಲ. ಹಿಂಗೋಗನ ಅಂತ ಕೇಳ್ಬಿಟ್ಟು ಹಂಗೆ ನಾವು ಶೂ ನೆಂದಿಲ್ಲಪ್ಪ ನಂದು. ಅಯ್ಯಪ್ಪನ ಫುಲ್ ಶೂ ಎಲ್ಲ ನೆಂದೋಯ್ತು. ಈಗ ಹುರ್ಕೊಂತಾರೆ ನೋಡ್ರಿ, ಹುಡ್ಸಾನೆ ಹೋಗಿ.
ಶೂ ಎಲ್ಲ ಹೋಯ್ತಾ ಬೆಂಗಸ್ಕೊಂತ ಶೂ ಒಳಗಡೆ ಬಂದಿಲ್ಲ. ಹೊರಗಡೆ ನೀರು ಬಂದಿಲ್ಲ ಇನ್ನ ನೀರು ಹೋಗಿಲ್ಲ ಇನ್ನ ಇದು ಎಷ್ಟು ಚಿಕ್ಕ ಚಿಕ್ಕದಾಯ್ತು ಗೊತ್ತಿಲ್ಲ ವಾಟರ್ ಕ್ರಾಸಿಂಗ್ ಅದೊಂದು ಬ್ರಿಡ್ಜ್ ಬಂತು ಇದಾದ್ರೂ ರೋಡ್ ಚೆನ್ನಾಗೈತೆ ಗೊತ್ತಿಲ್ಲಪ್ಪ I wanna love you, baby. I really need you. ಮಾಯ್ಗೋಣ ಮಚ್ಚಿ ನಾಯಿ ಬ್ರಿಡ್ಜ್ ಮೇಲೆ ಹೋಗೋದೇ ಮಜಾನೇ ಮಜಾ ಅಪ್ಪ ನೋಡಿ ಎಲ್ಲಿ ಕಿತ್ಕೊಂಡು ಹೊಡಿತೈತೆ ನೀರು ಓಯ್ ಕರ್ನಾಟಕ ಗಾಡಿಗಳು ಹಿಂದೆ ಮಾತಾಡ್ಸೋಣ ನೋಡಿ ಗೈಸ್ ಕರ್ನಾಟಕದವರು ಕನ್ನಡ ಕನ್ನಡದವ್ರು ಸಿಕ್ಕಿದ್ರಲ್ಲ ಗೈಸ್ ಅವ್ರ ಹತ್ರ ಒಂದು ಜೋಶೇ ಇಲ್ಲ ನಾವೆಲ್ಲ ಜೋಶ್ ಬರ್ಸ್ಕೊಳ್ಳೋಣ ಅಂತ ಹೋದ್ರೆ ಒಂದು ಜೋಶೇ ಇಲ್ಲ ಎಲ್ಲ ಬೇಜಾರಾಗ್ಬಿಟ್ಟವ್ರೆ ಗಾಡಿ ಓಡಿಸಿ ನಾವೆಲ್ಲ ಹಂಗಲ್ಲ ಇಲ್ಲಪ್ಪ ಖುಷಿಯಿಂದ ಓಡಿಸ್ತಾ ಇದ್ವಿ ಗಾಡಿ ಮಸ್ತಾಗಿ ರೈಡ್ ಅಂತೂ ಎಲ್ಲ ಇವಾಗ ಸಿಕ್ದವರೆಲ್ಲ ಯಲಹಂಕದವ್ರು ಎಲ್ಲರೂ ಎಲ್ಲ ಗೊತ್ತಿರೋ ಎಲ್ಲ ಪರಿಚಯ ಆದರು ಎಲ್ಲ ಬೆಂಗಳೂರಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳೋರು ನೋಡೋಣ ಏನಂದ್ರೆ ಗೊತ್ತಾ ಇನ್ನು 40 ಕಿಲೋಮೀಟ್ರ್ ಐತೆ ಇದೇ ಥರನೇ ಇರೋದು ರೋಡು ಪೆಟ್ರೋಲ್ ಎಲ್ಲೂ ಸಿಗೋಲ್ಲ ಪೆಟ್ರೋಲ್ ಇಸ್ಕೊಂಬಿಡ್ರಿ ಪೆಟ್ರೋಲ್ ಇಸ್ಕೊಳಕ್ಕೆ ಎಲ್ಲೂ ಬ್ಲಾಕಲ್ಲೂ ಸಿಗ್ತಾಯಿಲ್ಲ ಅಂದರು ಯಾಕೆ ಇಸ್ಬೇಕು ಹೇಳಿದೆ ಬ್ರೋ ಇಲ್ಲೇ ಒಂದು ಗಾಡಿ ನಿಲ್ಲಿಸ್ಬಿಡೋಣ ಒಂದೇ ಗಾಡಿಗೆ ಹೋಗೋಣ ಲಗೇಜೆಲ್ಲ ಇಲ್ಲ ಅಂಗಡಿಯವ್ರ ಹತ್ರ ಕೊಟ್ಟು ಪೆಟ್ರೋಲ್ ರಿಟರ್ನ್ ನನಗೆ ಹೋಗ್ಬಿಡೋಣ ಅಂದರೆ ಬ್ರೋ ಅಲ್ಲೆಲ್ಲ ಜುಗಾಡ್ ಮಾಡೋಣ ಅಂತ ಒಂದು ಡೈಲಾಗ್ ಹೊಡೆದ್ರು ಹೋಗಿ ನೋಡ್ಬೇಕು ಅವರು ತಿರ್ಗಾ ಈ ರೋಡಲ್ಲಿ ಬರೋಲ್ವಂತೆ ರಿಟರ್ನು ತಿರ್ಗಾ ಅಲ್ಲೆಲ್ಲ ಮುಂದಕ್ಕೆ ಏನೋ ಇನ್ನೂ ಯಾವುದೋ ಊರು ಹೇಳಿದ್ರು ಹಂಗೋಗ್ಬೋದು ಅದಕ್ಕೆ ತಿರ್ಗಾ ಈ ರೋಡಲ್ಲಿ ಬರೋಲ್ಲ ಸುಮ್ಮನೆ ಎತ್ತಪ್ಪ ಗಾಡಿ ನೀವು ಹೋಗೋಣ ಏನೋ ಒಂದು ಮಕ್ಕಳು ಕನ್ನಡದವರು ನಮ್ಮವರೆಲ್ಲ ಸಿಕ್ಕಿದ್ರು ಒಂದು ಜೋಶೇ ಇಲ್ಲ ಗೈಸ್ ಅವ್ರಿಗೆ ಸುಮ್ಮನೆ ಬಂದರು ಗಾಡಿ ಓಡಿಸಿ ಬೇಜಾರಾಗ್ಬಿಟ್ಟಾರೆ ಈ ರೋಡಲ್ಲಿ ಅದು ಹಿಮಾಲಯ ಏನು ಮಾಡಿಕೊಂಡು ಬೇಜಾರಾಗೋರು ಎಲ್ಲ ಹಿಮಾಲಯನೇ ತಂದುಬಿಟ್ಟಾರೆ ಹೊಸದು ಹಳೇದು RX ಹೆಂಗಪ್ಪ ಬಂದ್ರಿ ನೀವು ಮಸ್ತಾಗೈತಲ್ಲಪ್ಪ ಗಾಡಿ ಅಂದರು ಹಂಗೆಲ್ಲ ಏನಿಲ್ಲ ಗೈಸ್ ಒಳ್ಳೆ ಧೈರ್ಯ ಮಾಡ್ಕೊಂಡು ತಗೊಂಡ್ಬಂದಿದ್ದೀರಾ ಆರಾಮಾಗಿ ಹೋಗ್ರಿ ಏನಿಲ್ಲ ಈಗ ನಾವು ಮನಾಲಿಯಿಂದ ಕಾಜಾ ಸ್ಪ್ಲಿತ್ತಿಗೆ ಅಲ್ಲಿಗೆ ಹೋಗೋಣ ಅಂತ ಹೊರಡ್ವಿ ರೋಡ್ ಇಷ್ಟು ಕಚಡ ಇದೆ ಯೂಟ್ಯೂಬ್ ನೋಡಿ ಬರಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಸೂಪ್ ಇದ್ರೆ ಗಾಡಿ ಬರುತ್ತೆ ಗಾಡಿಯಲ್ಲಿ ನಿಮಗೆ ಗಾಡಿ ಓಡಿಸೋ ತಾಕತ್ತಿದ್ರೆ ಬನ್ನಿ ರೋಡ್ ಮಾತ್ರ ಸೈಕಾಗಿದೆ ವಾಟರ್ ಕ್ರಾಸ್ ಎಲ್ಲ ಬೇಜಾನಿದೆ ನೀವು ಆಲ್ಮೋಸ್ಟ್ ಲಡಾಖು ಆಲ್ಮೋಸ್ಟ್ ಲಡಾಖಲ್ಲಿ ಯಾವುದೇ ವ್ಯಾಲಿ ಈಚೆಗೆ ಸ್ಪ್ಲಿತ್ತಿ ಲಡಾಖಿಂತ ಕೋಲ್ಡ್ ಜಾಸ್ತಿ ನೀವು ಎಲ್ಲೇ ಹೋಗೋದಾದ್ರೂ ಬೆಳಗ್ಗೆ ಮುಂಚೆ ಹೋದರೆ ಒಳ್ಳೇದು ಏನಕ್ಕಂದರೆ ವಾಟರ್ ಲೆವೆಲ್ಲು ಕಡಿಮೆ ಇರುತ್ತೆ ಸುಮ್ಮನೆ ಇರ್ಬೇಕೀಗ ಗಾಡಿ ಬಿಡುತ್ತೆ ಅದಕ್ಕೆ ಗಾಯ ಸುಮ್ಮನೆ ನಾನು ಗಾಬರಿ ಆಯ್ತೈತೆ ಬೆಳಗ್ಗೆ ಹೊರಡ್ಬೇಕು ಇಲ್ಲ ನೈಟ್ ಹೊರಡ್ಬೇಕು ನೈಟ್ ಅಂತೂ ನಮ್ಮ ತಾಯಣೆ ಆಗಲ್ಲ ಕೈಯೆಲ್ಲ ನೀವು ಎಂಥದ್ದೇ ಹಾಕೊಂಡ್ರು ಸೆಟ್ಕೊಂಡು ಹೋಗ್ಬಿಡತ್ತೆ ಕೈ ಸೆಟ್ಕೊಂಡು ಹೋಗ್ಬಿಡತ್ತೆ ಎಲ್ಲ ಚಳಿಗೆ ರೋಡ್ ಮಾತ್ರ ಇನ್ನೂ ಆಲ್ಮೋಸ್ಟ್ ಹುಚ್ಚಿನ ನೋಡ್ಕೊಂಡು ಬಂದಂಗೆ ಬರ್ತಾ ಇದೀವಿ ಅವಾಗಿಂದ ರೋಡೇ ಸಿಗ್ತಾ ಇಲ್ಲ ಒಳ್ಳೆ ರೋಡ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕಚಡ ಫುಲ್ ಕಚಡ ರೋಡು ಈ ಗಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ರೆಸ್ಟ್ ಕೊಟ್ಟಿದ್ದೀವಿ ರೆಸ್ಟ್ ಕೊಟ್ಟು ನೆಕ್ಸ್ಟ್ ಮೂವ್ ಆಗ್ತೀವಿ ನಾವು ಇಲ್ಲಿ ನೋಡ್ರಿ ಹುಡುಗಿ ಗಾಯ್ಸ್ ಹುಡುಗಿ ಗಾಯ್ಸ್ ಒಂದು 3 ಬಿಟ್ಬಿಟ್ಟು ಒಂದು ಗಾಯ್ಸ್ ನಾವು 3 ಬಿಟ್ಬಿಟ್ಟಾನೆ
ಇವನಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಜಾಗದ ಬಗ್ಗೆ ನಾನು ಹೇಳ್ತೀನಿ. ಕಾಜಾಗ ಹೋಗ್ತಾ ಇದೀವಿ, ಕಾಜಾದಿಂದ ಸ್ಪಿತಿ ವ್ಯಾಲಿ ಹೋಗೋಣ ಅಂತ ಇದೀವಿ. ಮತ್ತೆ ಇದೇ ರೂಟಲ್ಲಿ ಬರೋಕ್ಕೆ ನಂಗೆ ಮನಸ್ಸಿಲ್ಲ. ಇನ್ನೊಂದು 200-300 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ, ಬೇರೆ ರೂಟ್ ಹುಡುಕ್ತೀವಿ. ಈ ರೂಟಲ್ಲಿ ಗಾಡಿ ಮಾತ್ರ ಖರಾಬಾಗ್ಬಿಡತ್ತೆ. ಅವ್ನ ಗಾಡಿ ಅಲ್ಲಿಟ್ಟು ಬಂದವನು, ಇಲ್ಲೆಲ್ಲ ಕೂತಾನು. ಮೇಲ್ಗಡೆಯಿಂದ ಕಲ್ಲು ಬಿತ್ತು ಅಂದರೆ ಅವ್ನಿಗೆ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ ಗೈಸಿಂದ. ಇಲ್ಲೇ ಬಿದ್ದು ಮಸ್ತಾಗೈತೆ ಗೈಸ್. ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಈ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಇವ್ನು ಹೇಳ್ತಾನೆ. ಫಸ್ಟಿಗೆ ಅಲ್ಲಿಂದ ಬರ್ತಾಗ ಧರ್ಮಶಾಲಾದಲ್ಲಿ ಐಸ್ ನೋಡ್ಬಿಟ್ಟು ಐಸು ಪೈಸು ಅಂದ್ವಿ. ಈಗ ಐಸ್ ನೋಡಲ್ಲ, ಬೇಡ ಈಗ ಐಸು ಬೇಡ, ಏನೂ ಬೇಡ, ಸೈಕಾಗ್ಬಿಟ್ಟೈತೆ. ಶಿಸ್ತಾಗಿ ಗಾಡಿಗೆ ರೆಸ್ಟ್ ಕೊಟ್ಟು ಈಗ ಹೊರಡ್ತೀವಿ. ನೆಕ್ಸ್ಟ್ ಕಾಜಾದಲ್ಲಿ ಮಿಲ್ಕಿ ವೇ ಏನೋ ನೋಡೋಕೆ ಸಿಗತ್ತಂತೆ. ನಾವು ಒಂದ್ಸತಿ ಮಲಗಿದ್ವಿ ಎಲ್ಲಿ, ಟೋಸೋಮರಿ ಲೇಕಲ್ಲಿ. ಅಲ್ಲೇ ಆಲ್ರೆಡಿ ಮಿಲ್ಕಿ ವೇ ಇತ್ತು. ಬಟ್ ಆದ್ರೆ ಜೋನ್ ನಿದ್ರೆ ಬಂದಿತ್ತು. ಪಕ್ಕದಲ್ಲಿ ಎತ್ಬಿಟ್ಟು ಬೆಳಗ್ಗೆ ಹೇಳ್ದ, ಇಲ್ಲಿ ಮಿಲ್ಕಿ ವೇ ನೈಟು ಮಿಲ್ಕಿ ವೇ ಬಂದಿತ್ತು, ನೀನು ನೋಡಿಲ್ಲ ಅಂತ. ನಾನು ನೋಡೇ ಇಲ್ಲ. ಹೋದರು ಮತ್ತೆ ರಸ್ತೆನೇ ಕಲ್ಲು ಹಾಕೊಂಡು ಮಲ್ಕೊಂಡ್ಬಿಟ್ಟು ಅಷ್ಟು ನಿದ್ರೆ ಬಂದಿತ್ತು. ಬೇರೆ ಸ್ನೋಫಾಲ್ ಆಗ್ತಾ ಇತ್ತು, ಕೈ ಫುಲ್ ಕೋಲ್ಡು. ಈಗ ಯಾರೂ ಇಲ್ಲ, ಹಿಂದಿಯವ್ರು ಇಲ್ಲ. ಈಗ ನಾನು ಇವನು ಇಬ್ಬರೇ ಎಲ್ಲ ಇದ್ದಂಗೆ ಮಲ್ಕೊಂತೀವಿ. ಅವ್ರ ಹತ್ರ ಕುಕ್ಕರು, ಪ್ಯಾನು, ಕಡಾಯಿ ಎಲ್ಲ ಇಸ್ಕೊಂಡಿದ್ದೀವಿ. ಮಸ್ತಾಗಿ ಅಡುಗೆ ಮಾಡ್ಕೊತೀವಿ ನಾವು. ಅವ್ರು ಅಡುಗೆ ಮಾಡಿದ್ರೆ ತಿನ್ನಕ್ಕೆ ಮನ್ಸಾಗಿಲ್ಲ. ನೆಕ್ಸ್ಟ್ ಅಲ್ಲಿ ಹೋಗಿ ಬ್ಲಾಗ್ ಮಾಡ್ತೀವಿ. ಇಲ್ಲಿ RX ನೋಡಿದ್ರೆ ಮಾತ್ರ ನನಗೆ ಹೊಟ್ಟೆ ಉರಿತಾ ಇದೆ. ಆದ್ರೂ ನಮ್ಮ ಹುಡುಗ ಎಲ್ಲೂ ಗಾಯ್ಸ್ ಇಲ್ಲಿ ಕಿತ್ತಾಕೊಂಡ್ಬಿಡೋರು. ಇಲ್ಲಿ ಏನ್ ಮಾಡ್ತೀಯಾ? ಕಲ್ಗಿಲ್ ಹಾಕ್ಬಿಡ್ತೀನಿ. ನೋಡಿ ಗೈಸ್, ನೋಡಿ ಬೆಳಗ್ಗೆ ಮುಂಚೆನೆ ಕೊಡೋದೇ ಇಲ್ಲ ಗೈಸ್. ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ತೀವಿ ನೋಡಿ ಗೈಸ್. ಬಾಯ್. ರೋಡಲ್ಲಿ ವಾಟರ್ ಕ್ರಾಸ್ ಎಲ್ಲ ಡೆಡ್ಲಿ ಆಗಿದೆ, ಅದೆಲ್ಲ ತೋರಿಸ್ತಿರೋ. RX ಅಲ್ಲಿ ಹಿಂಗೆಲ್ಲ ಬಂದ್ವಿ. ಇಲ್ಲೊಂದು ಕನ್ನಡದವ್ರು ಒಂದು 5-6 ಜನ ಸಿಕ್ಕರು. ಗಾಡಿ ತಿರ್ಸ್ಕೊಂಡು ಹೋದ್ವಿ. ಯಾರೋ ದಾವಣಗೆರೆ ಇಲ್ಲ ಯಲಹಂಕದವ್ರಂತೆ. ಜೋಸೆ ಇಲ್ಲ, ಸಪ್ಪುಗೆ ಸತ್ತೋರಂಗವ್ರೆ. ನಾವೇನೋ ಕನ್ನಡ ನಮ್ಮನೆ ಅಂತ ಗಾಡಿ ತಿರ್ಸ್ಕೊಂಡು ಸೈಕಾಗಿ ಹೋದ್ವಿ. ಜೋಸೆ ಇಲ್ಲ, ನಾನು ಗಾಡಿಯಿಂದನೂ ಕೆಳಗಿಳಿದಿಲ್ಲ, ಹಂಗೆ ತಿರ್ಸ್ಕೊಂಬಂದೆ. ಇವನು ಹೋಗಿ ಬೆಣ್ಣೆ ವ್ಯಾಪಾರಿ ಇವನು. ಅವ್ರ ಹತ್ರ ವ್ಯವಹಾರ ಮಾತಾಡ್ತಾ ಕುತ್ಕೊಂಡು ಏನೋ ವ್ಯವಹಾರ ಕುದುರಿಸ್ಕೊಂಡು ನಂಬರ್ ಇಸ್ಕೊಂಬಂದಾನೆ. ನಂಬರ್ ಕೊಟ್ಟು ಬಂದಿದ್ದೀನಿ, ನಂಬರ್ ಇಸ್ಕೊಂಡಿಲ್ಲ. ಅವನೇ ನಂಬರ್ ಕೊಡಪ್ಪ, ಬೆಣ್ಣೆದಾಗ ಬಂದೀನಿ ಇನ್ನು. ಓಕೆ ಗಾಯ್ಸ್, ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ ನೋಡಿ. ಬಾಯ್. I wanna love you, baby. I really need you. ಔಚ್. ಸಪ್ರೇಟಾಗಿ ಹೊಡಿತಿದ್ರು ಅದು ಬೆನ್ನು ಎಲ್ಲ. ಅತ್ತ ಇಂಜಿನ್ಗೆ ಹೊಡಿತಾ ಇತ್ತು, ಟಗಾರ ಅಂತ. ಏನೋ ಆಗೋದು. I wanna love you, baby. I really need you. I wanna love you, baby. I really need you. ನೋಡಿ ಗೈಸ್, ಚಾಚಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಏನು ಚಾವಲ್ ಬ್ರಾ ಇದು? ಫೇಮಸ್ ಜಾಗ ಅಂತೆ ಗೈಸ್ ಇದು. ಎಲ್ಲ ಐತಿ ಇಲ್ಲ. ಮಾತು ಬರ್ತಾರ ತಗೊಂಡು ನೋಡಿ ಗೈಸ್, ಇದು ಚಾಚಿ ರೆಸ್ಟೋರೆಂಟ್ ಅಂತ ನಿಮ್ಗೆ ಕಾಗವ ರೋಡಲ್ಲಿ ಸಿಗುತ್ತೆ. ಫೇಮಸ್ ಇದು ರೆಸ್ಟೋರೆಂಟು. ಒಬ್ಬರು ಅಜ್ಜ ಇರ್ತಾರೆ. ಯೂಟ್ಯೂಬಲ್ಲಿ ಬೇಕಾದ್ರೆ ನೀವು ಟೈಪ್ ಮಾಡಿ ನೋಡಿ, ಬಂದುಬಿಡ್ತಾರೆ. ಊಟಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ಒಂದು ಫೇಮಸ್ ಇದು ಚಟ್ನಿ ಇದೆ. ಇದು ಇಲ್ಲಿ ಹಾಕಿದ್ದಾರೆ ಅಷ್ಟೇ ಗೈಸ್. ತಿಂದ್ಬಿಟ್ಟು ಆಮೇಲೆ ಹೇಳ್ತೀವಿ. ಚೆನ್ನಾಗಿ I wanna love you, baby. I really need you. I wanna love. ನೋಡಿ ಗೈಸ್, ಬೆಳಗ್ಗೆ 10 ಗಂಟೆಯಿಂದ ಓಡಿಸ್ತಾ ಇದೀವಿ ಗಾಡಿ. ಇರೋದೇ 180 ಕಿಲೋಮೀಟ್ರು. 180-200 ಕಿಲೋಮೀಟ್ರ್ ಏನೋ ಐತೆ ಕಾಸಾಗೆ. ಮಗನ ರೋಡ್ ಅಂತೂ ಖರಾಬು. ಏನೋ ಆಗಿತ್ತು, ಚೈನ್ ಕವರು ಲೂಸ್ ಆಗಿತ್ತು. ಟೈಟ್ ಮಾಡ್ಕೊಂಡು ತಿರ್ಗಾ ನಿಂತು ಹೋಗ್ತಿದೆ. ಯಾಕೆ ಬ್ರೋ, ಏನಾಯ್ತು? ಹಾಂ ನಾನೆಲ್ಲ ಆರನ್ ಮಾಡಿದ್ದು, ಅವನು ಏನಾಯ್ತು? ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೀನಪ್ಪ. ಏನಾಗಿದ್ವಾ?